ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು. ಎಸ್ಪೆಷಲಿ ದೀಪಗಳಿಂದ ಅಲಂಕಾರ ಮಾಡಿರ್ತೀವಿ. ಸೊ ಆ ಥರ ದೀಪಾವಳಿಗೆ ಯೂಸ್ ಆಗುವಂತಹ ಡಿಫ್ರೆಂಟ್ ಟೈಪ್ಸಲ್ಲಿ ದೀಪಗಳು ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ನ ಮೀಶೋದಿಂದ ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಆ ಐಟಮ್ಸ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ. ಇದು ಬಂದು ಬ್ಲ್ಯಾಕ್ ಕಲರ್ ಬ್ರಾಸ್ ಮೆಟಲ್ನಲ್ಲಿ ಬಂದಿರುವಂತಹ ಧೂಪ ಅಂಟಿಸೋದಕ್ಕೆ ಯೂಸ್ ಮಾಡುವಂತಹ ಒಂದು ಐಟಮ್ ನೋಡಿ. ಈ ಥರ ಬರುತ್ತೆ ನಮಗೆ. ಇದು ಬಂದು ಬ್ಲ್ಯಾಕ್ ಮೆಟಲ್ಲು ಆ್ಯಂಡ್ ವುಡ್ಡಿಗೆ ಬಂದು ನಮಗೆ ಸಪ್ರೇಟಾಗಿ ಕೊಟ್ಟಿರ್ತಾರೆ, ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಧೂಪ ಅಂಟಿಸ್ಬಿಟ್ಟು ನಾವು ಇದರಲ್ಲಿ ಇಟ್ಟಿದ್ದೀವಿ ಅಂದರೆ, ಒಳಗಡೆ ಇಟ್ಟಿದ್ರೆ ನೋಡಿ ಈ ಥರ ಕ್ಲೋಸ್ ಮಾಡಿದ್ದೀವಿ ಅಂದರೆ ಸ್ಮೋಕ್ ಬಂದು ಈ ಥರ ಬರುತ್ತೆ ಮೇಲೆಗೆ. ನೋಡಿ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಮೇಲೆಯಿಂದ ಬರುತ್ತೆ. ಪ್ರೈಸ್ ಬಂದು 168 ರುಪೀಸ್ ಇದೆ. ಫಿನಿಶಿಂಗು ಮೇಲೆ ಈ ಪೋರ್ಷನ್ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೀವು ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಈ ಥರ ಕೈಯಲ್ಲಿ ಮುಟ್ಟಿದ್ದೀವಿ ಅಂದರೆ ಸ್ವಲ್ಪ ಟಚ್ ಆಗುತ್ತೆ, ಅದು ಮೆಟಲ್ದು ಪಾರ್ಟಿಕಲ್ಸು. ನೋಡಿ ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ತುಂಬ ಯೂಸ್ಫುಲ್ಲು ಸಹ. ನಿಮಗೆ ಬೇಕಿದ್ರೆ ಖಂಡಿತ ಬೈ ಮಾಡ್ಕೊಳ್ಳಿ. ದೀಪ ಅಂಟಿಸೋದಕ್ಕೆ ತರಿಸಿರುವಂತಹ ಮೆಟಲ್ನಲ್ಲಿ ಬಂದಿರುವಂತಹ ಪೂಜಾದು ಐಟಮ್ಮು. ಫ್ರಂಟ್ ಬಂದು ಈ ಥರ ಬರುತ್ತೆ ನಮಗೆ. ಸೆಂಟ್ರಲ್ಲಿ ನೀರು ಹಾಕ್ಬಿಟ್ಟು ಫ್ಲವರ್ನ ಡೆಕೋರೇಟ್ ಮಾಡಿಕೊಂಡು ಸೈಡಲ್ಲಿ ದೀಪ ಅಂಟಿಸಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಫಿನಿಶಿಂಗು ಈ ಥರ ಇದೆ. ಪ್ರೈಸ್ ಬಂದು 114 ರುಪೀಸ್ ಇದೆ. ಪ್ರೈಸಸ್ಸು ಸ್ವಲ್ಪ ವೇರಿಯೇಷನ್ ಆಗ್ಬೋದು, ನೀವು ಚೆಕ್ ಮಾಡಿಕೊಂಡು ತೊಗೊಳ್ಳಿ. ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ಕೋಬೋದು. ಸೆಟ್ ಆಫ್ 2 ಬಂದಿರುವಂತಹ ಕ್ರಿಸ್ಟಲ್ ಸ್ಟೋನ್ಸ್ ವಿತ್ ಗೋಲ್ಡ್ ಪ್ಲೇಟೆಡ್ ಗೋಲ್ಡ್ ಪ್ಲೇಟೆಡ್ ಅಂದರೆ ಜಸ್ಟ್ ಕಲರ್ ಮಾತ್ರ ಈ ಥರ ಬಂದಿದೆ. ಇದನ್ನು ನಾವು ಕ್ಯಾಂಡಲ್ಸ್ ಇರುತ್ತೆ ನೋಡಿ, ಅದನ್ನು ಒಳಗಡೆ ಇಟ್ಬಿಟ್ಟು ಅಂಟಿಸಿದ್ದೀವಿ ಅಂದರೆ, ಅಥವಾ ಪ್ಲಾಸ್ಟಿಕ್ದೇ ನಮಗೆ ಬರುತ್ತೆ ನೋಡಿ ಲೈಟಿಂಗ್ಸ್ದು, ಒಳಗಡೆ ಇಟ್ಟು ಅಂಟಿಸಿದ್ರೆ ನಮಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಈ ಕ್ರಿಸ್ಟಲ್ಸ್ ಇರೋದ್ರಿಂದ. ನೋಡಿ ಈ ಥರ ಇದೆ. ಆ್ಯಂಡ್ ಮೇಲೆ ಕ್ರಿಸ್ಟಲ್ಸ್ ಬಂದು ಈ ಥರ ಒಳಗಡೆ ಬಂದು ಈ ಥರ ಕಾಣಿಸುತ್ತೆ. ಪ್ರೈಸ್ ಬಂದು 243 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಿಮ್ಮ ದೀಪಾವಳಿನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಬೇಕಿದ್ದರೆ ಮಿಸ್ ಮಾಡ್ತೀರಾ, ಬೈ ಮಾಡ್ಕೊಳ್ಳಿ. ಒಂದು ಸಪ್ರೇಟಾಗಿ ಬಂದಿದೆ ನೋಡಿ, ಇದು ಸಪ್ರೇಟು ಇದು ಸಪ್ರೇಟ್. ಇದು ಬಂದು ಓಮ್ ಡಿಸೈನಲ್ಲಿ ಕೊಟ್ಟಿದ್ದಾರೆ. ನಾನು ಆದರೆ ಹಾಕ್ಬಿಟ್ಟು ನಿಮಗೆ ಆ್ಯಡ್ ಮಾಡ್ತೀನಿ. ಇದರೊಳಗಡೆ ಲೈಟಿಂಗ್ಸ್ ಬರುತ್ತೆ. ಕನೆಕ್ಟ್ ಮಾಡಿದ್ದೀವಿ ಅಂದರೆ ನೋಡಿ ಈ ಥರ ಕೊಟ್ಟಿದ್ದಾರೆ ಪ್ಲೇಟ್. ಈ ಪ್ಲೇಟ್ ಒಳಗಡೆ ನಾವು ಕರ್ಪೂರ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದರೆ ಅದು ಬಿಸಿ ಆದಮೇಲೆ ನಮಗೆ ಹೊಗೆ ಥರ ಬರುತ್ತೆ. ಪ್ರೈಸ್ ಬಂದು 172 ರುಪೀಸ್ ಇದೆ ನೋಡಿ. ಇದು ಓಮ್ ಏನೂ ಇಲ್ಲ, ಜಸ್ಟ್ ಸ್ಟೋನ್ಸ್ ಥರದ್ದು ಡಿಸೈನ್ನ ಕೊಟ್ಟಿದ್ದಾರೆ. ಇದು ಸಹ ನಾವು ನೈಟ್ ಲ್ಯಾಂಪ್ ಆಗಿ ಯೂಸ್ ಮಾಡ್ಕೋಬೋದು, ದೀಪಾವಳಿಗೂ ಸಹ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಸಹ ನಾವು ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ ಇದರೊಳಗಡೆ ಕರ್ಪೂರ ಹಾಕಿದ್ರೀವಿ ಅಂದರೆ ಕರ್ಪೂರ ಮೆಲ್ಟ್ ಆಗಿ ನಮಗೆ ಸ್ಮೆಲ್ ಬರುತ್ತೆ, ಅಥವಾ ಇದು ಬರುತ್ತೆ ನೋಡಿ ಸ್ಮೆಲ್ ಬರೋ ಅಂತಹ ಒಂದು ಲಿಕ್ವಿಡ್ಸ್ ಥರ, ಅದನ್ನು ಹಾಕಿನೂ ಸಹ ನಾವು ಯೂಸ್ ಮಾಡ್ಕೋಬೋದು. ನೀವು ಇದು ಬೇಡ ಅಂದರೆ ಬರೀ ನೈಟ್ ಲ್ಯಾಂಪ್ ಥರನೂ ಯೂಸ್ ಮಾಡ್ಕೋಬೋದು. ಪ್ರೈಸ್ ಬಂದು 154 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಇದು ಬಂದು 154, ಇದು ಬಂದು 172 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಎರಡೂ ಸಹ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಗೇನಾದರೂ ಬೇಕಿದ್ದರೆ ಮಿಸ್ ಮಾಡ್ತೀರಾ, ಬೈ ಮಾಡ್ಕೊಳ್ಳಿ. ಸೆಟ್ ಆಫ್ 2 ಬಂದಿರುವಂತಹ ದೀಪಗಳು ನೋಡಿ ನಮಗೆ ಈ ಥರ ಬರುತ್ತೆ. ಮೇಲೆ ಬಂದು ನೀಟಾಗಿದೆ, ಬ್ರಾಸ್ ಮೆಟಲಲ್ಲಿ ಬಂದಿದೆ. ಬ್ಯಾಕ್ ಸೈಡ್ ಫಿನಿಶಿಂಗು ಸಹ ನಮಗೆ ಶೈನಿಂಗಲ್ಲೇ ಕೊಟ್ಟಿದ್ದಾರೆ ನೋಡಿ. ಒಳಗಡೆ ಬಂದು ಈ ಥರದ ಸೈಜ್ ನಿಮ್ಗೆ ಎಷ್ಟಿದೆ ಅನ್ನೋದು ಮೆಷರ್ಮೆಂಟು ಕೊಟ್ಟಿರ್ತಾರೆ, ಇಮೇಜಲ್ಲಿ ನೋಡ್ಕೊಳ್ಳಿ. ಇದು ಸೆಟ್ ಆಫ್ 2 ಇದೆ. ಪ್ರೈಸ್ ಬಂದು 189 ರುಪೀಸ್ ಇದೆ. ನಮಗೆ ಇಮೇಜ್ ನೋಡಿ ತೊಗೊಂಡಿದ್ದೆ ನಾನು ಸಹ. ಸೊ ಅದರಲ್ಲಿ ದೊಡ್ಡದಾಗಿದೆ, ಇದರಲ್ಲಿ ನೋಡೋದಕ್ಕೆ ಚಿಕ್ಕದಾಗೇ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಇಷ್ಟೇ ಬರೋದು ಸೈಜು. ಪುಟಾಣಿ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಪ್ರೈಸ್ಗೆ 100% ಬರ್ತಿದೆ. ಹೈಲಿ ರೆಕಮೆಂಡಬಲ್. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ತೀರಾ, ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇದು ಸಹ ಸೆಟ್ ಆಫ್ 2 ಬಂದಿರುವಂತಹ ದೀಪಗಳಿದು ನೋಡಿ. ಇದಕ್ಕೆ ಬಂದು ಮುಚ್ಚಳ ಬಂದಿರುತ್ತೆ. ನಾವು ಆಚೆ ಅಥವಾ ತುಳಸಿ ಗಿಡ ಹತ್ರ ಇಡಬೇಕಾದ್ರೆ ಈ ಥರ ಓಪನ್ ಆಗಿ ಇಟ್ಟಿದ್ದೀವಿ ಅಂದರೆ ಆರೋಗುತ್ತಲ್ವ ದೀಪಗಳು. ನೋಡಿ ಈ ಥರ ಕ್ಲೋಸ್ ಮಾಡಿದ್ದೀವಿ ಅಂದರೆ ಆರೋಗೋದಿಲ್ಲ. ಇದು ಬಂದು ಹಿತ್ತಾಳೆದು ನೋಡಿ. ಇದು ಬಂದು ಮುಚ್ಚಳ ಈ ಥರ ಬರುತ್ತೆ. ಆ್ಯಂಡ್ ಒಳಗಡೆ ಪೋರ್ಷನ್ ಬಂದು ಈ ಥರ ಇದೆ. ಇದು ಬಂದು ನೋಡಿ, ಇದು ಸಹ ಪುಟಾಣಿ ಇದೆ. ಬ್ಯಾಕ್ ಸೈಡು ಈ ಥರ ಬರುತ್ತೆ. ಪ್ರೈಸ್ ಬಂದು 200 ರುಪೀಸ್. ಇದು ಸಹ ಇಮೇಜಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಸೊ ನೀವು ಖಂಡಿತ ಮೆಷರ್ಮೆಂಟನ್ನು ನೋಡಿಕೊಂಡು ತಗೊಳ್ಳಿ. ಇಷ್ಟೇ ಇರೋದು ಇದು.
ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಪ್ರೈಸ್ಗೆ 100% ಬರ್ತಿದೆ, ಹೈಲಿ ರೆಕಮೆಂಡಬಲ್. ಇಷ್ಟ ಆದರೆ ಮಿಸ್ ಮಾಡಿದಿರ ಬೈ ಮಾಡ್ಕೊಳ್ಳಿ. ಪ್ಯಾಕ್ ಆಫ್ 2 ಬಂದಿರುವಂತಹ ದೀಪದ ಸೆಟ್ಟು. ನಮಗೆ ಮೆಟೀರಿಯಲ್ ಬಂದು ಬ್ರಾಸ್ ಇದೆ, ಅದ್ರ ಮೇಲೆ ನಮಗೆ ಸಿಲ್ವರ್ ಕಲರ್ ಪಾಲಿಶ್ ಮಾಡಿದ್ದಾರೆ, ಕಾಣಿಸ್ತಿದೆ ಅಲ್ವಾ, ಈ ಥರ ಬರುತ್ತೆ, ಈ ಥರ ಇದೆ. ಆ್ಯಂಡ್ ಇದು ಬಂದು ಪಿಕಾಕ್ ಡಿಸೈನ್ ಇರೋವಂಥದ್ದು. ಆ್ಯಂಡ್ 5 ಸೈಡು ನಾವು ದೀಪನ ಅಂಟಿಸ್ಕೋಬೋದು ನೋಡಿ, ಎರಡೂ ಈ ಥರ ಬರುತ್ತೆ. ಪ್ರೈಸ್ ಬಂದು 1136 ರುಪೀಸ್ ಇದೆ, ಕಾಣಿಸ್ತಿದೆ ಅಲ್ವಾ, ಈ ಥರ ಇದೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ನೀವು ಇಮೇಜಲ್ಲಿ ಪಕ್ಕದಲ್ಲೇ ನಮಗೆ ಮೆಷರ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ತರಿಸ್ಕೊಂಡಾಗ ಇಮೇಜ್ ಮಾತ್ರ ನೋಡಿ ತರಿಸ್ಕೊಂಡೆ, ಮೆಷರ್ಮೆಂಟ್ ನೋಡಿಲ್ಲ. ಅದು ಸ್ವಲ್ಪ ಹೈಟ್ ಇದ್ದಂಗೆ ಅನ್ನಿಸ್ತು. ಹೈಟ್ ನೋಡಿ ಇಷ್ಟೇ ಇದೆ, ನಿಮಗೆ ಈ ಥರ ತೋರಿಸ್ತೀನಿ ನಾನು ನೋಡಿ. ಇಷ್ಟು ಮಾತ್ರನೇ ಲೆಂತ್ ಇರೋವಂಥದ್ದು, ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಈ ಥರ ಇದೆ ಲೆಂತು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಇದು ನೋಡಿ, ಈ ಥರ ಡ್ಯಾಮೇಜ್ ಬಂದಿದೆ ಒಂದು ಸೈಡು. ಇದು ಒಂಚೂರು ಬೆಂಡ್ ಆದಂಗೆ ಅನಿಸುತ್ತೆ. ಒಂದು ಮಾತ್ರ ನೀಟಾಗಿ ಬಂದಿದೆ. ಮೇ ಬಿ ಪ್ಯಾಕಿಂಗ್ ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀಟಾಗಿ ಪ್ಯಾಕ್ ಮಾಡಿದರೆ ಚೆನ್ನಾಗಿ ಬರ್ತಿತ್ತೇನೋ ಅಂತ ಅಂದ್ಕೊತೀನಿ. ಈ ಥರ ಇದೆ, ಒಂದು 2-3 ಕಡೆ ಬೆಂಡ್ ಆಗಿದೆ. ಸೊ ನಾನೇನು ರೆಕಮೆಂಡ್ ಮಾಡಲ್ಲ, ನಿಮಗೆ ಬೇಕಾದರೆ ನೋಡಿಕೊಂಡು ನೀವು ಬೈ ಮಾಡ್ಕೊಬೋದು. ಜರ್ಮನ್ ಸಿಲ್ವರಲ್ಲಿ ಬಂದಿರುವಂತಹ ಪೂಜಾದು ಬ್ಯಾಸ್ಕೆಟು. ನಾವು ದೇವಸ್ಥಾನಕ್ಕೆ ಹೋದರೆ ಪೂಜಾ ಐಟಮ್ಸ್ನ ತೊಗೊಂಡೋಗ್ಬೋದು. ಫಿನಿಶಿಂಗ್ ಬಂದು ಈ ಥರ ಇದೆ, ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಈ ಥರ ಕೆಳಗಡೆ ಇಡೋದಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಂಡ್ಲು ಈ ಥರ ಇದೆ, ಒಳಗಡೆ ಪೋರ್ಷನ್ ನೋಡಿ ಕಾಣಿಸ್ತಿದೆ ಅಂದ್ಕೊತೀನಿ. ಈ ಥರ ಇದೆ. ಬ್ಯಾಕ್ ಸೈಡ್ ಬಂದು ನಮಗೆ ಈ ಥರ ಫಿನಿಶಿಂಗ್ ಬರುತ್ತೆ. ಪ್ರೈಸ್ ಬಂದು 366 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಈ ಡಿಸೈನ್ ನೋಡಿ ಎಷ್ಟೊಂದು ನೀಟ್ ಫಿನಿಶಿಂಗ್ನ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಬೆಳ್ಳಿ ಥರನೇ ಅಂತ ಅನಿಸುತ್ತೆ ನಮಗೆ, ಸಡನ್ನಾಗಿ ನೋಡಿದ್ರೆ ಯಾರೂ ಫೈಂಡ್ ಔಟ್ ಮಾಡಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಜಸ್ಟ್ ಇಲ್ಲಿ ನೋಡಿ ಈ ಥರ ಏನಂತಾರೆ, ಒಂದು ಜಸ್ಟ್ ಮಾರ್ಕ್ ಟೈಪಲ್ಲಿ ಬಂದಿದೆ ಇದು. ಎಕ್ಸೆಪ್ಟ್ ದಟ್ ಮೇ ಬಿ ಇದನ್ನು ಅಟ್ಯಾಚ್ ಮಾಡಬೇಕಾದ್ರೆ ಆ ಥರ ಬಂದಿರ್ಬೋದು, ವಾಶ್ ಮಾಡಿದ್ರೆ ಹೊಟ್ಟೋಗುತ್ತೆ ಅನಿಸುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕಿದ್ದರೆ ಖಂಡಿತ ಬೈ ಮಾಡ್ಕೊಳ್ಳಿ, ಕ್ವಾಲಿಟಿ ಇಸ್ ಟು ಗುಡ್. ಹಾಕೋದಕ್ಕೆ ಯೂಸ್ ಮಾಡೋವಂತಹ ತೋರಣ ಇದು, ಭತ್ತದ್ದು. ಪ್ರೈಸ್ ಬಂದು ನಮಗೆ 274 ರುಪೀಸ್ ಇದೆ ನೋಡಿ, ಈ ಥರ ಕಾಣಿಸುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ. ಹಿಂಗಂದರೆ ಎಲ್ಲ ಉದುರುತ್ತೆ. ಮೇ ಬಿ ಒಂದು ಸಲ ಉದುರಿದ ಮೇಲೆ ಸೆಟ್ ಆಗುತ್ತಾ ಅಥವಾ ಇದೇ ಥರ ಉದುರ್ತಾ ಇರುತ್ತಾ ಅನ್ನೋದು ಗೊತ್ತಿಲ್ಲ. ಕ್ವಾಲಿಟಿ ಓಕೆ ಅಂತ ಹೇಳ್ಬೋದು. ನಾನೇನು ರೆಕಮೆಂಡ್ ಮಾಡಲ್ಲ, ನಿಮ್ಗೆ ಏನಾದರೂ ಬೇಕಿದ್ದರೆ ನೀವು ಬೈ ಮಾಡ್ಕೊ. ನಾನು ವೇರ್ ಮಾಡಿರುವಂತಹ ಈ ಸ್ಯಾರಿ ಆ್ಯಂಡ್ ನಾನು ವೇರ್ ಮಾಡಿರುವಂತಹ ಜ್ಯುವೆಲರಿ ಸೆಟ್ಟು ಸಹ ಮೇಶೋದಲ್ಲೇ ತೊಗೊಂಡಿರುವಂಥದ್ದು. ಇದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.